ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್-ಫ್ರೀ ಕಿಚನ್. ಇವತ್ತು ನಾನು ಬಸಳೆ ಸೊಪ್ಪಿನ ಎಲೆಯಿಂದ ಒಂದು ಕಡುಬು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ನೋಡಿ, ಇದು ತುಂಬ ದೊಡ್ಡಕ್ಕೆ ಬಸಳೆ ಸೊಪ್ಪಿನ ಎಲೆ ಸಿಕ್ಕಿದೆ. ಇದರಿಂದ ಕಡುಬು ತುಂಬ ಸೂಪರಾಗಿ ಮಾಡ್ಬೋದು. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಸಳೆ ಸೊಪ್ಪಿನ ಎಲೆನೆಲ್ಲ ತೊಗೊಂಡು ಕ್ಲೀನ್ ಮಾಡಿ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇದನ್ನು ಬಸಳೆ ಸೊಪ್ಪಿನ ಎಲೆ ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಇಡಬೇಕು. ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಬೇಕು. ಹಾಕಿ ಅದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ, ಇದಕ್ಕೇನೆ 1 ಸ್ಪೂನ್ ಆಗುವಷ್ಟು ಧನಿಯಾ ಮತ್ತು ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿಯನ್ನು ಹಾಕಬೇಕು. ನಾನು ಒಂದು 3ರಿಂದ 4 ಒಣಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಖಾರ ಜಾಸ್ತಿ ಇದ್ದರೆ 3 ಹಾಕಿದ್ರೆ ಸಾಕಾಗುತ್ತೆ. ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ಸೋಂಪಿನ ಕಾಳನ್ನು ಹಾಕಬೇಕು. ಹಾಕಿ ಅದನ್ನು ಸಹ ಫ್ರೈ ಮಾಡಬೇಕು. ಈಗ ನೋಡಿ, ಇದು ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಇದನ್ನು ಮತ್ತು ನಾವು ಫ್ರೈ ಮಾಡಿಟ್ಟಿರುವ ಈರುಳ್ಳಿ, ಒಣಮೆಣಸು ಮತ್ತು ಧನಿಯಾ ಕಾಳನ್ನು ಸಹ ಸೇರಿ ಎಲ್ಲದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೇನೆ ಒಂದು 2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಬೇಕು. ಹಾಕಿ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಕಡುಬು ಮಾಡೋಕ್ಕೆ ನಾನು 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ತೊಳೆದು ಒಣಗಿಸಿ ಇಟ್ಟಿರಲಿಲ್ಲ. ಅದಕ್ಕೆ ನಾವು ದಿಢೀರಂತ ಕಡುಬು ಮಾಡಬೇಕಾದ್ರೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿಯಾಗಿ ಪುಡಿ ಮಾಡಿಕೊಂಡು ಇಟ್ಕೋಬೇಕು. ಈಗ ನೋಡಿ, ನಾನು ಇದನ್ನು ತೊಳೆದು ಒಣಗಿಸಿ ಏನು ಮಾಡಿಲ್ಲ. ಇದನ್ನು ಒಂದು ಸತಿ ಕ್ಲೀನಲ್ಲಿ ಆರಿಸಿ, ಕಲ್ಲೇನಾದರೂ ಇದೆಯಾ ಅಂತ ನೋಡಿ ಕ್ಲೀನಲ್ಲಿ ಆರಿಸಿ ಇದನ್ನು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪುಡಿ ಮಾಡಿಟ್ಟ ಅಕ್ಕಿ ಪುಡಿನ ನಾವೇನು ಮಾಡಬೇಕಂದ್ರೆ ಈ ಪುಡಿನ ಒಂದು ಬೌಲಿಗೆ ಹಾಕಿ ಅದನ್ನು ಕ್ಲೀನಲ್ಲಿ ವಾಶ್ ಮಾಡಬೇಕು. ಈಗ ಇದು ಅಕ್ಕಿ ಪುಡಿ ಏನು ವೇಸ್ಟ್ ಆಗಲ್ಲ. ಇದನ್ನು ನೋಡಿ, ಹೀಗೆ ಒಂದು ಬೌಲ್ಗೆ ಹಾಕಿ ಇದನ್ನು ಕ್ಲೀನಲ್ಲಿ ಒಂದು 3ರಿಂದ 4 ಸತಿ ಕ್ಲೀನಲ್ಲಿ ವಾಶ್ ಮಾಡಿಕೊಂಡ್ರೆ ಅಕ್ಕಿ ಎಲ್ಲ ಕ್ಲೀನಾಗಿ ಬರುತ್ತೆ. ಅದ್ರ ಮೇಲಿರೋ ಧೂಳು ಕಸ ಎಲ್ಲ ಹೋಗಿ ಇದು ಕ್ಲೀನಲ್ಲಿ ಈ ಅಕ್ಕಿ ತರಿ ನಮಗೆ ಸಿಗುತ್ತೆ. ನೀವು ಏನಾದರೂ ದಿಢೀರಂತ ಕಡುಬು ಮಾಡಬೇಕು ಅಂದರೆ ಅಕ್ಕಿ ಒಣಗಿಸಿಲ್ಲ ಅಂದರೆ ಈ ಥರ ಮಾಡ್ಬೋದು. ನೋಡಿ, ಈ ಥರ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗೇ ಆಗುತ್ತೆ. ಈಗ ಇದು ನೋಡಿ, ಕ್ಲೀನಲ್ಲಿ ವಾಶ್ ಆಗಿದೆ. ನಾನು ಒಂದು 2ರಿಂದ 3 ಸತಿ ಇದನ್ನು ಕ್ಲೀನಲ್ಲಿ ವಾಶ್ ಮಾಡಿದ್ದೀನಿ. ಈಗ ನಾವು ಕಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ನಾನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರನ್ನು ಹಾಕಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಈಗ ನೀರನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಕುದ್ದ ಮೇಲೆ ಈಗ ನಾವು ಕ್ಲೀನಲ್ಲಿ ವಾಶ್ ಮಾಡಿಟ್ಟಿರುವ ಈ ಅಕ್ಕಿ ತರಿಯನ್ನು ಹಾಕಬೇಕು. ಹಾಕಿ ಇದು ತಳ ಹಿಡಿಯದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಿರುವಾಗ ಇದು ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದು ಇಷ್ಟು ಗಟ್ಟಿ ಆದರೆ ಸಾಕು. ಗಟ್ಟಿ ಆದಮೇಲೆ ಈಗ ನಾವು ಗ್ಯಾಸ್ ಆಫ್ ಮಾಡಿ ಹಿಟ್ಟನ್ನು ತಣ್ಣಗಾಗಕ್ಕೆ ಇಡಬೇಕು. ಈಗ ನೀವು ಇದಕ್ಕೆ ಬೇಕಾದರೆ ಹಸಿ ತೆಂಗಿನಕಾಯಿ ತುರಿನೂ ಹಾಕ್ಬೋದು. ಅದು ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಾನೀಗ ತಣ್ಣಗಾಗಿದೆ. ಇದು ತುಂಬ ತಣ್ಣಗೂ ಆಗಬಾರ್ದು, ತುಂಬ ಬಿಸಿನೂ ಇರಬಾರ್ದು. ಇಷ್ಟು ಕೈಗೆ ನಾವು ಈ ಬಿಸಿ ಮುಟ್ಟೋಷ್ಟು ಇದ್ದರೆ ಸಾಕು. ಈಗ ನಾವು ಇದನ್ನು ಸಣ್ಣ ಉಂಡೆಯನ್ನಾಗಿ ಮಾಡಿ ಇದನ್ನು ಕಡುಬು ರೀತಿ ಈ ಥರ ಸಣ್ಣ ಉಂಡೆಯನ್ನಾಗಿ ಮಾಡಿ ಇಡಬೇಕು. ನೋಡಿ, ನಾನು ಈ ಹಿಟ್ಟಿನಲ್ಲಿ ಇಷ್ಟು ಕಡುಬನ್ನು ಮಾಡಿದ್ದೀನಿ. ಸಣ್ಣ ಕಡುಬು ಇಷ್ಟಾಗಿದೆ. ಈಗ ಮಾಡಿಟ್ಟಿರುವ ಈ ಕಡುಬನ್ನು ಒಂದೊಂದೇನೆ ನಾನು ಈಗ ಸ್ಟೀಮಲ್ಲಿ ಬೇಯಿಸಬೇಕು. ನೋಡಿ, ಇದು ಕಡುಬಿನ ಪಾತ್ರೆ ಈ ಥರ ಇರುತ್ತೆ. ಇದರಲ್ಲಿ ನಾವು ಬೇಯಿಸಬೇಕು. ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿದರೆ ಸಾಕು. ಸೂಪರಾಗಿ ಕಡುಬು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, 5 ನಿಮಿಷ ಆಗಿದೆ. ಈಗ ಕಡುಬೆಲ್ಲ ರೆಡಿಯಾಗಿದೆ. ಈಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಸೈಡಿಗೆ ಇಡೋಣ. ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ನಾನು 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಇದಕ್ಕೇನೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಹಾಕಿ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಟಿರುವ ಬಸಳೆ ಸೊಪ್ಪಿನ ಎಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಬಸಳೆ ಸೊಪ್ಪು ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಇದನ್ನು ಬೇಯಿಸಿ
ಈ ಮಸಾಲೆ ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗೆ ಮಾಡಬೇಕು. ಈಗ ಬಸಳೆ ಸೊಪ್ಪೆಲ್ಲ ಬೆಂದ ಮೇಲೆ ಅದು ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕಾಗಿ ಇದನ್ನು ತುಂಬ ನೀರು ಹಾಕಿ ಬೇಯಿಸಬಾರ್ದು. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಗಟ್ಟಿಯಾಗಿ ಬಸಳೆ ಸೊಪ್ಪಿನ ಎಲೆಯನ್ನೆಲ್ಲ ಇದರಲ್ಲಿ ಚೆನ್ನಾಗಿ ಬೇಯಿಸಬೇಕು. ಬೆಂದಿರುವಂಥ ಈ ಮಸಾಲೆಗೆ ನಾವು ಬೇಯಿಸಿ ಇಟ್ಟಿರುವ ಈ ಕಡುಬನ್ನು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ನೋಡ್ಕೋಬೇಕು. ನೋಡಿ, ಇದು ತುಂಬ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳ್ಳಗೂ ಮಾಡಬಾರ್ದು. ಈ ಹದಕ್ಕೆ ಮಾಡಿ ಇದನ್ನು ಬಿಸಿ ಬಿಸಿಯಾಗಿ ಇದು ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿದೆ ಮಾಡೋದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.